ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವಾಗ ಬೆಳಗ್ಗೆ 7 ಗಂಟೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮನಸ್ಸಿದ್ದಿಲ್ಲ, ಹಂಗಾಗಿ ಇವತ್ತು ಬೆಳಗ್ಗೆನೇ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡ್ಬೇಕಂತಂದು ಇವಾಗ ಬೇಳೆ ಪಾಲಕ್ಕು ಮತ್ತು ಒಂದು ಟೊಮೊಟೊ ಹಾಕ್ಕೊಂಡು ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕೆ ಇವತ್ತು ಬೆಳಗ್ಗೆ ತಿಂಡಿ ಮಾಡಲಿಲ್ಲ ಅಂದರೆ 2 ದಿನದಿಂದ ಬೇರೆ ತಿಂಡಿ ಆಗಿತ್ತು. ಹಂಗಾಗಿ ಇವತ್ತು ತಿಂಡಿ ತಿನ್ನೋಕ್ಕೆ ಬೋರ್ ಅನ್ನಿಸ್ತಿ. ಹಂಗಾಗಿ ರೊಟ್ಟಿ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ನಮ್ಮ ಮನೆಯವ್ರು ಸಹ ಬೇರೆ ಕಡೆ ಎಲ್ಲಿ ಡ್ಯೂಟಿಗೆ ಹೋಗಿದ್ದಿಲ್ಲ, ಇಲ್ಲೇ ಡ್ಯೂಟಿ ಮಾಡಕತ್ತಿದ್ರು. ಹಂಗಾಗಿ ಇವತ್ತು ಬೆಳಗ್ಗೆನೇ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ದೆ. ಬ್ರಷ್ ಎಲ್ಲ ಆದಮೇಲೆ ನನಗೆ ಒಂದು ಗ್ಲಾಸು ಬಿಸಿನೀರು ಕುಡಿದು ಅಭ್ಯಾಸ. ಹಂಗಾಗಿ ಇವಾಗ ಒಂದು ಸೈಡು ಬಿಸಿನೀರು ಕಾಯಕ್ಕಿಟ್ಟಿನಿ. ನಮ್ಮ ಅಡುಗೆ ಮನೆಯೊಳಗೆ ಸೂರ್ಯ ಉದಯ ಆಗೋ ಕಡೆನೇ ನಮ್ಮದು ಬಾಗಿಲು ಇರೋದ್ರಿಂದ ನಾವು ಗ್ಯಾಸಿನ ಮುಂದೆ ನಿಂತ್ರೆ ನಮ್ಮ ಬಿಸಿಲೆಲ್ಲ ಮುಖಕ್ಕೆ ಬಡಿತೈತಿ. ನಾವೇನು ಹೊರಗೆ ಹೋಗಿ ಬಿಸಿಲು ತೊಗೋಬೇಕೇನು ಅಂತಂದು ಏನಿಲ್ಲ. ನಾ ಅಡುಗೆ ಮಾಡ್ತಾಯಿದ್ರೇ ಬಿಸಿಲು ಮುಖಕ್ಕೆ ಬಡಿತೈತಿ, ನನಗಷ್ಟೇ ಸಾಕು. ಮತ್ತೇನು ಹೋಗಿ ಹೊರಗಡೆ ಬಿಸಿಲು ತೊಗೋಬೇಕೇನೋ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟ್ ನಾನು ಅಡುಗೆ ಮಾಡೋ ವಿಡಿಯೋ ಏನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಸುವಾಗಿತ್ತು. ಹಂಗಾಗಿ ಏನು ವಿಡಿಯೋ ಶೇರ್ ಮಾಡಲಿಲ್ಲ. ಯಾಕೆ ಹಸುವಾಗಿತ್ತು ಅಂದರೆ ನೈಟು ಊಟ ಮಾಡಿದ್ದಿಲ್ಲ, ಹಂಗಾಗಿ ಹಸುವಾಗಿತ್ತು. ಬನ್ನಿ ಇವಾಗ ನೋಡಿ, ಜೋಳದ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ. ಇವತ್ತು ಯಾರಿಗೆಲ್ಲ ಜೋಳದ ರೊಟ್ಟಿ ಅಂದರೆ ಇಷ್ಟ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಜೋಳದ ರೊಟ್ಟಿ ಫೇಮಸ್. ರೊಟ್ಟಿ ಇದ್ದರೆ ಒಂದು ಟೈಮು ರೊಟ್ಟಿ ತಿಂದಿಲ್ಲ ಅಂದರೆ ಏನೋ ಕಳ್ಕೊಂಬಿಟ್ಟಿವಿ ಅನಿಸ್ತೈತಿ. ರೊಟ್ಟಿ ತಿಂದ್ರೇ ಹೊಟ್ಟೆ ತುಂಬ್ದಂಗೆ. ಬನ್ನಿ ಇವಾಗ ಊಟ ಮಾಡ್ಕೊಂಬರೋಣ. ಏನಪ್ಪ ಇವಳು ಒಬ್ಬಳೇ ಊಟ ಮಾಡೋಕತ್ತಾಳ ಅನ್ಕೋಬೇಡ್ರಿ. ನಮ್ಮ ಮನೆಯವ್ರದ್ದು ನಾನು ಅಡುಗೆ ಮಾಡಬೇಕಾದ್ರೇ ರೊಟ್ಟಿ ಮಾಡ್ತಾಯಿದ್ನಲ್ಲ, ಅವಾಗ ತಾನೇ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಊಟ ಮಾಡಿದ್ಲು. ಬನ್ನಿ ಎಲ್ಲರೂ ಇವಾಗ ಊಟ ಮಾಡೋಣ. ನಮ್ಮ ಕಡೆ ಈ ಥರ ಊಟ ಮಾಡಬೇಕಾದ್ರೆ ಯಾರಾದರೂ ನಮ್ಮ ಆಜು ಮುಂದೆ ಅಥವಾ ಮುಂದೆ ಬಂದ್ರಂದ್ರೆ ಅವ್ರಿಗೆ ಊಟ ಮಾಡೋಣ ಬನ್ನಿ ಅಂತ ಕರಿತೀವಿ. ಅವ್ರು ಏನಂತಾರೆ, ಊಟ ಮಾಡಿ ಭಾಳ ಮಂದಿ ಆಗಲಿ ಅಂತ ಹೇಳ್ತಾರೆ. ಅದು ಒಂಥರ ಕೇಳೋಕ್ಕೊಂಥರ ಏನೋ ಚೆಂದ. ಊಟ ಮಾಡಿಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಈಗ ನೆಕ್ಸ್ಟ್ ನಾನು ಕಸ ಹುಡುಕ್ತಾಯಿದ್ದೀನಿ. ನಾವು ಇವತ್ತು ನೈಟು ಗೋವಾ ಟ್ರಿಪ್ಪಿಗೆ ಹೋಗ್ತಾಯಿದ್ವಿ. ನಾವೇನು ಮೊದಲು ಪ್ಲ್ಯಾನ್ ಮಾಡಿದ್ದಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ನಾ ಅಡುಗೆ ಮಾಡಬೇಕಾದ್ರೆ ನಮ್ಮ ಮನೆಯವ್ರು ಬಂದು ಹೇಳಿದ್ದು ಇವತ್ತು ಗೋವಾ ಟ್ರಿಪ್ಪಿಗೆ ಹೋಗೋಣ ಅಂತಂದು. ನಾನು ಸಹ ಆಯ್ತಾಳು ಹೋಗೋಣ ಅಂತಂದು ಅಂದೆ. ನಾವು ನೈಟು ಗೋವಾ ಟ್ರಿಪ್ಪಿಗೆ ಹೋಗ್ತಾಯಿದ್ವಿ. ಬನ್ನಿ ನಮ್ಮ ಜೊತೆ ನಿಮಗೂ ಗೋವಾ ತೋರಿಸ್ತೀನಿ. ಕಸ ಎಲ್ಲ ಹುಡುಗಿದಾದ್ಮೇಲೆ ಪರ್ಸಿ ಒರೆಸ್ತಾಯಿದ್ದೀನಿ. ನನಗೇನೋ ಗೊತ್ತಿಲ್ಲ, ಕಸ ಹುಡುಗಿದ ತಕ್ಷಣ ಪರ್ಸಿ ಒರೆಸಿದ್ರೇ ಸಮಾಧಾನ. ನಾ ಡೈಲಿ ಪರ್ಸಿ ಒರೆಸ್ತೀನಿ. ಹಂಗೆ ಕಸ ಹುಡುಗಿ ಬೆಳಗ್ಗೆ ಹಂಗೆ ಕಸ ಹುಡುಗಿ ಬಿಟ್ಟನೆ ಅಂದ್ರೆ ಏನೋ ಒಂಥರ ಅವತ್ತು ಸಮಾಧಾನ ಅನಿಸೋದಿಲ್ಲ. ಮನೆಯೆಲ್ಲ ಹೊಲಸು ಅನ್ನಿಸ್ತಾ ಇರ್ತಾ. ಹೊಲಸನಕ್ಕೇನು ಹೊಲಸಾಗಿರಲಿಲ್ಲ, ಬಟ್ ನನಗೆ ಹಂಗೆ ಆ ಥರ ಅನ್ನಿಸ್ತಿರ್ತಾ. ಹಂಗಾಗಿ ನಾನು ಡೈಲಿ ಬೆಳಗ್ಗೆ ಒಂದು ಟೈಮು ಪರ್ಸಿ ಒರೆಸ್ತೀನಿ. ಇವಾಗ ತಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ವಾರ ಆಗಿತ್ತು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದಿಲ್ಲ. ಹೀಟ್ ಸಹ ಜಾಸ್ತಿ ಆಗಿತ್ತು ಆ ಥರ. ಆಮೇಲೆ ಮತ್ತೆ ತಲೆನೂ ಒಂಥರ ಭಾರ ಆಗಿತ್ತಲ್ಲ ಎಣ್ಣೆ ಹಚ್ಕೊಂಡ್ರೆ. ವಾರದಾಗೆ 2 ಸಾರಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರೆ ತಲೆ ಒಂಥರ ಹಗುರ ಅನ್ನಿಸ್ತೈತಿ. ನಾವು 1 ವಾರ ಆಗಿತ್ತು ತಲೆಗೆ ಎಣ್ಣೆ ಹಚ್ಕೊಂಡಿದ್ದಿಲ್ಲ, ಈಗ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಮಧ್ಯಾಹ್ನ ಏನು ಉಡೆ ಮಾಡಲಿಲ್ಲ, ಬರೀ ಬಟ್ಟೆ ಪ್ಯಾಕಿಂಗ್ ಮಾಡೋದು ಮತ್ತು ಆಮೇಲೆ ಹೋಗಿ ಸ್ವಲ್ಪ ಬಟ್ಟೆ ತೊಗೊಂಬಂದ್ವಿ. ಅದನ್ನೇನು ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ನಮ್ಮ ಜರ್ನಿ ಗೋವಾ ಕಡೆಗೆ ನೋಡಿ. ನನಗಿಂತ ಮೊದಲಾಗ ನನ್ನ ಮಗಳು ಹೋಗಿ ಹೊರಗೆ ನಿಂತಾಳ ನೋಡಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಗೈತಿ. ಅವಳಿಗೆ ತಿನ್ನೋಕ್ಕಂತ ಏನಾದರೂ ತೊಗೋಬೇಕಂತಂದು ನೋಡ್ತಾಯಿದ್ದೆ. ತಿನ್ನೋಕೆ ಅವಳಿಗೆ ಏನೂ ಇದ್ದಿಲ್ಲ ಮನ್ಯಾಗ, ಬಿಸ್ಕಿಟ್ ಅಷ್ಟೇ ಇದ್ವು. ಅವಳಿಗೆ ಬಿಸ್ಕಿಟ್ ತೊಗೊಂಡಿದ್ವಿ. ಬನ್ನಿ ಇವಾಗ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಆಮೇಲೆ ನಾನು ಅಲ್ಲಿಂದ ಬರಬೇಕಾದ್ರೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಈಗ ಬಾಗಲಕೋಟೆನೇರ ಇದ್ವಿ. ಇದು ನಮ್ಮದು ಕರ್ನಾಟಕದ ಅತಿ ದೊಡ್ಡ ಬ್ರಿಡ್ಜು. ಇದು ಯಾವ ಬ್ರಿಡ್ಜ್ ಅಂತ ನನಗೆ ಗೊತ್ತಿಲ್ಲ.
ಇದು ಸರಿ ಸುಮಾರು ಒಂದು 3 ಕಿಲೋಮೀಟ್ರ್ ಇದೆ. ಈ ಬ್ರಿಡ್ಜ್ ಯಾರೆಲ್ಲ ನೋಡಿಲ್ಲ, ಈ ಬ್ರಿಡ್ಜ್ನ ನೀವು ಕೂಡ ನನ್ನ ಜೊತೆ ನೀವು ಕೂಡ ಈ ಬ್ರಿಡ್ಜ್ನ ನೋಡ್ಕೋರಿ. ನಾನು ಫಸ್ಟ್ ಟೈಮ್ ಈ ಬ್ರಿಡ್ಜ್ ನೋಡ್ತಾ ಇರೋದು. ಈ ಬ್ರಿಡ್ಜು ಹೋಗೋವರೆಗೂ ನಾನು ಈ ಬ್ರಿಡ್ಜ್ನ ನೋಡ್ತಾ ಇದ್ದೆ. ಎಷ್ಟು ದೊಡ್ಡ ಬ್ರಿಡ್ಜ್ ಅಲ್ವಾ. ಲೈಫಲ್ಲಿ ಇಂಥದ್ದೆಲ್ಲ ಒಂದು ಸಾರಿ ಆದರೂ ನೋಡ್ಬೇಕಲ್ರಿ. ಹಾಗಾಗಿ ನಿಮಗೂ ಕೂಡ ಇದನ್ನು ತೋರಿಸ್ತೀನಿ. ಮತ್ತು ನಾನು ನೈಟು ಮತ್ತೆ ನಾ ವಿಡಿಯೋ ಏನೂ ಕಂಟಿನ್ಯೂ ಮಾಡಲಿಲ್ಲ. ಗುಡ್ ಮಾರ್ನಿಂಗ್. ನಾ ಬೆಳಗ್ಗೆ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು 4 ಗಂಟೆಯಲ್ಲಿದ್ದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಅಲ್ಲಿ ಗೋವಾ ಇನ್ನೊಂದು 15 ಕಿಲೋಮೀಟ್ರು. ಅಲ್ಲಿಗೆ ಹೋದ ತಕ್ಷಣ ಅಲ್ಲೆಲ್ಲ ಗಿಡ ಮರಗಳು ಇದ್ವಲ್ಲ, ಅಲ್ಲಿ ಪಕ್ಷಿಗಳು ಚಿಲಿಪಿಲಿ ಅಂತಂದು ಅನ್ನೋ ಸೌಂಡ್ ಕೇಳಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತೈತಿ. ನನಗೇನೋ ಗೊತ್ತಿಲ್ಲ, ಕಾಡು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಂದೊಂದು ಮದುವೆಗಿಂತ ಮೊದಲು ಒಂದು ಆಸೆ ಇತ್ತು, ನನ್ನ ಗಂಡು ಮನೆ ಜಾಸ್ತಿ ಗಿಡ ಇರಬೇಕು, ಆ ಗಿಡದ ಮಧ್ಯೆನೇ ನಮ್ಮ ಮನೆ ಇರಬೇಕು ಅನ್ನೋದು ಒಂದು ಹುಚ್ಚು ಕನಸಿತ್ತು. ಬಟ್ ಅದು ಯಾವ ಕನಸನ್ನು ನನಸಾಗಲಿಲ್ಲ. ಇಲ್ಲಿಂತರೂ ಗಿಡ ನಾ ಇಲ್ಲಿ ಗೋವಾಕ್ಕೆ ಹೋಗಿಂದ ಏನು ನೋಡ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. ಗಿಡಗಳು ಬಂದ್ರಂತೆ ಆ ಗಿಡನೇ ನೋಡ್ತಿದ್ದೆ. ಆಮೇಲೆ ಇಲ್ಲಿ ಗೋವಾದಾಗ ಏನಂದರೆ ಎಷ್ಟೊಂದು ದೊಡ್ಡ ಬಿಲ್ಡಿಂಗ್ ಅದಾವ. ದೊಡ್ಡ ಮೇಲಿನ ಬಿಲ್ಡಿಂಗೂ ಬೇರೆ ಮೇಲ್ಗಡೆ ಹಂಚು ಹಾಕಿದ್ದಾರೆ. ನೋಡೋಕೆ ಅದು ಒಂಥರ ಏನೋ ಚಂದ ಅಲ್ವಾ. ನೋಡಿ ಎಷ್ಟು ಹಚ್ಚು ಹಸಿರವಾಗಿದೆ. ಅಲ್ಲಿ ಗಿಡಗಳ ಮಧ್ಯೆ ಮತ್ತೆ ಮನೆಗಳು. ಅದನ್ನೇನು ನೋಡೋಕೇನೋ ಒಂಥರ ಖುಷಿ ಅನ್ನಿಸ್ತೈತಿ. ಅಲ್ಲಿ ಇರೋ ಜನ ಪುಣ್ಯ ಮಾಡ್ಯಾರ ಅನ್ಸುತ್ತಾ. ನಾವು ನೆಕ್ಸ್ಟ್ ಈಗ ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ನೋಡಿ ಇಲ್ಲಿ 3 ಇಡ್ಲಿ ಕೊಟ್ರ, ಆಮೇಲೆ ಒಂದು ವಡೆ ಕೊಟ್ರ. ಅದು ಇಡ್ಲಿ ಎಷ್ಟು ತಿಳುವಾಗಿ ಮತ್ತು ಸಣ್ಣ ಇದ್ದು ಅಷ್ಟಕ್ಕೆ 50 ರೂಪಾಯಿ ತೊಗೊಂಡಿದ್ದಾರೆ. ಇದು ನಮ್ಮ ಕಡೆ ಆದರೆ 30 ರೂಪಾಯಿ ತೊಗೊತಿದ್ರು. ಗೋವಾದಲ್ಲಿ ದುಡ್ಡಿದ್ರೇ ಜಾಯಮಾನ ಅಂತಾರಲ್ರಿ, ಆ ಥರ ದುಡ್ಡಿದ್ರೇ ಇದು. ನಾವು ಈಗ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ನಾವು ಬೀಚ್ ಹತ್ರ ಬಂದ್ವಿ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಅಲ್ಲಿ ತಿಂಡಿ ತಿನ್ಬೇಕಾದ್ರೆ ಯಾವಾಗ ಹೋಗ್ತೀವಿ ಅಂತ ಕೇಳೋದು. ಅಲ್ಲೋಗಿ ಗಾಡಿ ಪಾರ್ಕ್ ಮಾಡೋತನೂ ಸಮಾಧಾನ ಇದ್ದಿಲ್ಲ. ಯಾವಾಗ ನೀರಾಗ ಆಟ ಆಡ್ತೀನಿ ಅನ್ನೋದು ಒಂದೇ ತಕ್ಕಿಗೆ. ನೋಡಿ ಇವಾಗ ನಾವು ಬೀಚ್ ಒಳಗೆ ಬಂದ್ವಿ. ನೋಡಿ ಅಲೆಗಳು ಬರ್ತಾವನ್ನ ಭಯನೇ ಇಲ್ಲ ಆಕಿಗೆ. ಅಲ್ಲೆಲ್ಲ ಬರ್ತಾವ. ತಾನು ನೋಡಿದ್ರೆ ನಿಲ್ಲೋ ಶಕ್ತಿ ತನಗಿಲ್ಲ. ಹಂಗೆ ನೀರು ಸ್ವಲ್ಪ ಅಲೆ ಜೋರ ಬಂತಂದ್ರೆ ಅಲೆ ಜೊತೆನೇ ತಿರ್ಗ ಹೋಗ್ತಾಳೆ. ಆದ್ರೂ ಭಯ ಇರ್ಲಾರ್ದನ ನೀರಾಗ ಆಟ ಆಡಿದ್ಲು. ನಾನೇ ಸಾಕು ಬಾ ಅಂತ ಕರ್ಕೊಂಬಂದೆ. ಆದರೂ ಆಕಿ ಇಲ್ಲ, ನಾನು ಇನ್ನೂ ನೀರಾಗ ಆಟ ಆಡ್ತೀನಿ ಅಂತಂದು. ಯಾಕಂದರೆ ಅಲೆಗಳು ಜಾಸ್ತಿ ಬರ್ತಿತ್ತಲ್ಲ. ಆಕಿ ಇರೋದು ಸ್ವಲ್ಪ ವೀಕ್ ಇರೋದ್ರಿಂದ ನಾನೇ ಬೇಡ ನಾವು ಅಲ್ಲಿ ಮುಂದಕ್ಕೆ ಕೂಡೋಣ ಬಾ ಅಂತಂದು ಮುಂದೆ ಕರ್ಕೊಂಬಂದು ಇಲ್ಲೇ ಎಂಡಿ ಕುಂತ್ವಿ. ಅಲ್ಲಿ ನಾವು ಎಲ್ಲಿ ಕೂತಿದ್ವಿ ಅಲ್ಲಿ ತನೂ ಅಲೆಗಳು ಬರ್ತಿತ್ತು. ನೋಡಿ ನಮ್ಮ ಅಣ್ಣ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಅಲೆಗಳು ಬರ್ತಾವಲ್ಲ. ಅಲೆಗಳು ಬಂದಾಗ ಮಕ್ಕಳೇನಾದರೂ ಕೈ ಬಿಟ್ವಿ ಅಂದ್ರೆ ಆಯಿತು. ಈ ಥರ ಬೀಚ್ಗೆ ಹೋದಾಗೆಲ್ಲ ಮಕ್ಕಳ ಬಗ್ಗೆ ತುಂಬಾ ಕೇರ್ ಮಾಡಬೇಕು. ನೋಡಿ ನನ್ನ ಮಗಳನ್ನ ನಾನಿಲ್ಲಿ ಕೈ ಬಿಟ್ಬಿಟ್ಟೆ. ಹಂಗಾಗಿ ಅವಳು ಸ್ವಲ್ಪ ನೀರು ಜೊತೆನೇ ಆ ಕಡೆ ಹೋದ್ಲು. ಹಂಗಾಗಿ ಮಕ್ಕಳನ್ನ ಈ ಥರ ಎಲ್ಲಾದರೂ ಸಮುದ್ರಕ್ಕೆ ಹೋದಾಗ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವಿ ಅಷ್ಟೊಂದು ಕೇರ್ಫುಲ್ಲಾಗಿರ್ತಾರೆ. ನಮ್ಗೆ ನೀರಾಗ ಆಟ ಆಡಿ ಇನ್ನೂ ಸ್ವಲ್ಪ ನೀರು ಬಿಟ್ಟು ಹೊರಗೆ ಕುಂತಿದ್ವಿ. ಆಕಿಗೆ ನೀರು ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ. ಸಾಕು ಬಾ ಅಂತಂದ್ರು ಕೇಳ್ತಾ ಇಲ್ಲ. ನಮ್ಮ ಮನೆಯವ್ರು ಬಂದು ಏನೋ ಡಿಸೈಡ್ ಮಾಡಕತ್ತಿದ್ರು ನೆಕ್ಸ್ಟ್ ಎಲ್ಲಿ ಹೋಗೋದಂತಂದು. ನಾವೇನು ಅಲ್ಲಿ ಗೋವಾದಾಗ ರೂಮ್ ಮಾಡಲಿಲ್ಲ. ಯಾಕಂದ್ರೆ ನಾವು ನೈಟ್ ಏನು ಸ್ಟೇ ಮಾಡಲಿಲ್ಲ. ಅಲ್ಲಿ ನೈಟ್ ಕೂಡ ಜರ್ನಿ ಮಾಡ್ಬೇಕು ಅಂದ್ಕೊಂಡ್ವಿ. ಹಂಗಾಗಿ ನಾವು ನೈಟೇನು ರೂಮ್ ಮಾಡಲಿಲ್ಲ. ಅಲ್ಲೇ ಸ್ನಾನದ ರೂಮ್ ಇರ್ತಾವಲ್ಲ, ಸ್ನಾನ ಮಾಡಿಕೊಂಡು ನಾವೀಗ ಕಾರ್ ಒಳಗೆ ಬಂದು ಕೂತೀವಿ. ಸ್ವಲ್ಪ ಎಲ್ಲಾದರೂ ಹೋಗಿ ರೆಸ್ಟ್ ಮಾಡ್ಬೇಕು ಗಿಡದ ಮಧ್ಯೆ ಅಂತಂದು ಬಂದು ಕಾರ್ ಒಳಗೆ ಕೂತಿದ್ವಿ. ಬೀಚ್ಲಿದ್ದ ಬಂದ ತಕ್ಷಣ ಹಸುವಾಗಿತ್ತು. ಹಂಗಾಗಿ ನಮ್ಮಣ್ಣ ಚೋಡ ತಂದಿದ್ದ, ಆ ಚೋಡ ತಿನ್ನಕತ್ತಿದ್ವಿ. ಆಮೇಲೆ ನಾವು ಅಲ್ಲಿ ಬೀಚ್ ಹತ್ರ
ಈ ಥರ ಸರ ಮಾರಕ್ಕೆ ಬಂದಿದ್ರು. ನನ್ನ ಮಗಳು ಸರ ತೋರಿಸ್ ಮಮ್ಮಿ, ಸರ ನಾವು ತೊಗೊಂಡಿದ್ದು ಸರ ಅಂತ ಕೇಳಿದ್ಲು. ಹಂಗಾಗಿ ನಿಮಗೆ ಸರ ತೋರ್ಸಕತ್ತೀವಿ ನೋಡಿ, ಬನ್ನಿ ಚೂಡ ತಿನ್ನೋಣ. ಇದು ಸರ ಬಂದು 50 ರೂಪಾಯಿ. ಒಂದು ಸರ, ಒಂದು ಜೋಡು ಕಿವೇನು, ಆಮೇಲೆ ಒಂದು ಬ್ರಾಸ್ಲೆಟ್ ಕೊಟ್ರೆ 50 ರೂಪಾಯಿ. ಕಲರ್ಸ್ ಇದ್ವು. ಆಮೇಲೆ ನಾವು 3 ಸರ ತೊಗೊಂಡೆ. ನಾನು 3 ಸರನೂ ಬೇರೆ ವೈಟ ತೊಗೊಂಡೆ. ಒಂದು ನನಗೆ, ಒಂದು ನನ್ನ ಮಗಳಿಗೆ, ಆಮೇಲೆ ಒಂದೊಂದು ಸೊಸೆಗೆ. ಇಲ್ಲಿ ಅಲ್ಲಿ ನೋಡಿದ್ರಲ್ಲ ಪಾಟ್ಗಳು ಎಷ್ಟು ಚೆನ್ನಾಗಿದ್ವು. ಇಲ್ಲಿ ಒಂಥರ ಪಾಟ್ಗಳು, ದೊಡ್ಡ ದೊಡ್ಡ ಪಾಟ್ಗಳು ಕಲರ್ಫುಲ್ಲಾಗಿದ್ವು. ಆ ಪಾಟ್ಗಳು ನೋಡ್ಬೇಕಂದ್ರೆ ಖುಷಿ ಅನ್ನಿಸ್ತಿತ್ತು. ನಮ್ಮ ಮನೆಯವ್ರಿಗೆ ತೊಗೊಳ್ಳೆ ಅಂದ, ಪಾಟ್ ತೊಗೊಂಡು ಏನು ಮಾಡ್ತೀವಿ ಬಾ ಅಂತಂದ್ರೆ, ಹಂಗಾಗಿ ಸುಮ್ಮನೆ ಬಂದ್ವಿ. ನೋಡಿ ನಾವೀಗ ಬ್ರಿಡ್ಜ್ ಕೆಳಗೆ ಹೊಂಟಿವಿ. ಆ ಕಡೆ ಈ ಕಡೆ ಸಮುದ್ರ ಐತಿ. ನಾವು ಈಗ ನೆಕ್ಸ್ಟು ಊಟಕ್ಕೆ ಬಂದೀವಿ. ನಮ್ಮ ಮನೆಯವರು ಮೆನು ನೋಡ್ತಾ ಇದ್ರು, ಏನು ತೊಗೊಳೋದು ಅಂತಂದು. ಬಿಸಿಲು ಒಂದಿತ್ತಲ್ಲ, ಏನು ತಿನ್ನೋಕೆ ಇಷ್ಟ ಇಲ್ಲ. ನಾವು ಫಿಶ್ ತಿನ್ಬೇಕಂದ್ವಿ. ಫಿಶ್ಶೂ ಅಷ್ಟೇನು ಸರಿಯಾಗಿ ಅನ್ನಿಸ್ಲಿಲ್ಲ. ನಾವು ಇಬ್ಬರು ಚಿಕನ್ ಬಿರಿಯಾನಿ ತೊಗೊಂಡ್ವಿ. ನಮ್ಮ ಅಣ್ಣ ಎಗ್ ಗ್ರೇವಿ ತೊಗೊಂಡ. ಚಿಕನ್ ಬಿರಿಯಾನಿ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತೇನು ಮಾಡೋದು, ಇನ್ನು ದುಡ್ಡು ಕೊಟ್ಟು ತೊಗೊಂಡಿರ್ತೀವಲ್ಲ, ಚೆಲ್ಲಕ್ಕಂತೂ ಆಗಲ್ಲ. ಹಂಗಾಗಿ ನಾವು ಆ ಚಿಕನ್ನ ತಿಂದು ಬಂದ್ವಿ. ನಾವು ಊಟ ಮಾಡಿಕೊಂಡು ಮತ್ತೆ ನಮ್ಮದು ಜರ್ನಿನ ಸ್ಟಾರ್ಟ್ ಮಾಡುತ್ತಿದ್ವಿ. ಈಗ ನೆಕ್ಸ್ಟ್ ನಮ್ಮ ಜರ್ನಿ ಎಲ್ಲಿಗೆ ಅಂದರೆ, ನಾವು ಒಂದು ಪಣಜಿ ಹತ್ರ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾಯಿದ್ವಿ. ನೋಡಿ ನಾವೀಗ ವ್ಯೂ ಪಾಯಿಂಟ್ ಹತ್ರ ಎಂಟ್ರಿ ಆದ್ವಿ. ಬನ್ನಿ ಈಗ ನಿಮಗೂ ಕೂಡ ವ್ಯೂ ಪಾಯಿಂಟು ಯಾವ ರೀತಿ ಕಾಣಿಸ್ತಾ ಅಂತ ನೋಡೋಣ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು. ನೋಡಿ ಇಲ್ಲಿ ಇಲ್ಲಿದು ಹಸುರು ನೋಡೋಕ್ಕೆ ನನಗೆ ಒಂಥರ ಖುಷಿ. ಅಲ್ಲಿ ಯಾವ ಪ್ಲೇಸ್ ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಲ್ಲಿ ಗಿಡಗಳು ನೋಡಂತರೂ ನಂಗಂತೂ ತುಂಬ ಖುಷಿ ಆಗ್ತಿತ್ತು. ನೋಡಿ ನಾವು ಈಗ ವ್ಯೂ ಪಾಯಿಂಟ್ ಹತ್ರ ಎಂಟ್ರಿ ಆದ್ವಿ. ಹೋದ ತಕ್ಷಣ ಈ ಥರ ಒಂದು ದೊಡ್ಡದು ದಿಲ್ ಸೇಪು ಕಾಮನ್ ಥರ ಒಂದು ಬೋರ್ಡ್ ಇದೆ. ಎಲ್ಲರೂ ಹೋದ್ರು ಫೋಟೋ ತೊಗೊಳೋದೊಂದು ಹುಚ್ಚಲ್ರಿ. ಹಂಗಾಗಿ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಫೋಟೋ ತೊಗೊಳಕತ್ತಾರ. ನನ್ನ ಮಗಳು ಎಲ್ಲೇ ವಾಚ್ ನೋಡಿದ್ಲಂತೆ, ಆ ವಾಚ್ ಬೇಕಂತಂದು ಸೆಟ್ಕೊಂಡು ಕೂತ್ಕೊಂಡಿದ್ಲು. ಫೋಟೋ ತೆಗಿತೀನಿ ಬಾ ಅಂದ್ರೆ, ಬೇಡ ನಂಗೆ ವಾಚ್ ಕೊಡಿಸು, ಆಮೇಲೆ ಫೋಟೋ ತೆಗ್ಸ್ಕೊಂತೀನಿ ಅಂತಂದು ಕೂತಿದ್ಲು. ಅವ್ರ ಪಪ್ಪ ಕರೆದ್ರು, ನಾ ಕರೆದೆ, ಅವ್ರ ಮಾಮ ಕರೆದ್ರು, ಯಾರು ಕರೆದ್ರು ಬರಲಿಲ್ಲ. ಆಕಿ ವಾಚ್ ಬೇಕಂತಂದು ಸುಮ್ಮ ಕೂತ್ಕೊಂಡಿದ್ಲು. ಈಗ ನಾವು ಮೇಲೆ ಹೋಗ್ತಾಯಿದ್ವಿ. ಆಮೇಲೆ ಅಲ್ಲಿ ಮೇಲೆ ಹತ್ಬೇಕಾದ್ರೆ ಸುಸ್ತಾಗ್ಬಿಟ್ಟಿತ್ತು. ನೋಡಿ ನನ್ನ ಮಗಳು ಎಲ್ಲ ಮುಖ ಎಲ್ಲ ಬಾಡಿ ಹೋಗ್ಬಿಟ್ಟೈತಿ. ಯಾಕಂದರೆ ನಾವು ನೀರೇನು ತಗೊಂಡು ಹೋಗಿದ್ದಿಲ್ಲ, ಹಂಗೆ ಹೋಗ್ಬಿಟ್ಟಿದ್ವಿ. ಅಲ್ಲಿ ನೀರು ಇರ್ತಾವಂತಂದು, ಬಟ್ ಅಲ್ಲಿ ನೀರು ಎಲ್ಲಿ ಸಿಗಲಿಲ್ಲ. ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿ ನೀರಿದ್ವು. ಹಂಗಾಗಿ ಸ್ವಲ್ಪ ದೂರ ಆಗಿತ್ತು. ಹಂಗಾಗಿ ನಾವು ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕೆ ಹೋದಲ್ಲಿ ನೀರು ಇರ್ತಾವೆ ಅಂದ್ಕೊಂಡಿದ್ದೆ, ಬಟ್ ನೀರಿದ್ದಿಲ್ಲ. ನೋಡಿ ನಾವು ಈಗ ತೀರಾ ಮ್ಯಾಲೆ ಹೋಗಿ ನೋಡ್ತಾಯಿದ್ವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಮೇಲಿದ್ದ ನೋಡಿದರೆ ಕೆಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಸಮುದ್ರದಾಗ ಹಡಗುಗಳು ಎಷ್ಟು ನೀಟಾಗಿ ಕಾಣಿಸ್ತೈತಿ. ನಾವು ಸಾಯಂಕಾಲ ಹೋಗಿರೋದ್ರಿಂದ ಸೂರ್ಯ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದ. ನಾವು ವ್ಯೂ ಪಾಯಿಂಟ್ ನೋಡ್ಕೊಂಡು ಈಗ ರಿಟರ್ನ್ ಕೆಳಗೆ ಹೋಗ್ತಾಯಿದ್ವಿ. ನನಗಂತೂ ಆ ಬಿಸಿಲು ತಡ್ಕೊಳಕ್ಕೆ ಆಗ್ತಾನೇ ಇದ್ದಿಲ್ಲ. ನಮ್ಮ ಕಡೆ ಬಿಸಿಲು ಐತಿ, ಬಟ್ ಆ ಕಡೆ ಸೆಕೆ ಜಾಸ್ತಿ ಐತಿ. ಬಿಸಿಲು ಕಮ್ಮಿ, ಸೆಕೆ ಜಾಸ್ತಿ. ನೋಡಿ ಅರ್ಧ ಇಳಿದು ಬಂದ್ವಿ. ಅರ್ಧ ಇಳಿದು ಸುಸ್ತಾಗಕತ್ತೈತೆ ಅಂತಂದು ಅಲ್ಲೇ ಕೂತ್ಕೊಂಡ್ವಿ. ನನ್ನ ಮಗಳಿಗಂತೂ ಸಿಟ್ಟು ಬಂದುಬಿಟ್ಟಿತ್ತು, ಯಾವಾಗ ವಾಚ್ ಕೊಡಿಸ್ತೀನಿ ಅಂತಂದು. ನಾವು ಬನ್ನೀಗ ಕೆಳಗೆ ಬಂದು ಕೂತ್ಕೊಂಡಿದ್ವಿ. ನಮ್ಮ ಮನೆಯವರು ಸುಸ್ತಾಗೈತೆ ಅಂತಂದು ಬಂದು ಮಲ್ಕೊಂಡಿದ್ರು. ನನ್ನ ಮಗಳಿಗೆ ಫೋನ್ ಬೇಕಂತೆ. ಅಷ್ಟೊತ್ತು ಫೋಟೋ ತೆಗಿತೀವಂದ್ರೆ ನೀವು ಯಾರು ಫೋಟೋ ತೆಗಿಬೇಡ್ರಿ ನಂದು ಅಂತಂದು ಅಂದ್ಲಿ. ಇವಾಗ ನಾವು ಕೆಳಗೆ ಬಂದು ಕೂತ್ಕೊಂಡಿದ್ವಲ್ಲ, ಇವಾಗ ತನ್ನ ಸೆಲ್ಫಿ ತಾನೇ ತೊಗೊತಾಳಂತೆ. ಹಂಗಾಗಿ ನಾನು ಸೆಲ್ಫಿ ತೊಗೊತೀನಿ, ಫೋನ್ ಕೊಡು ಅಂತ ಆಟ ಮಾಡಾಕತ್ತಿದ್ಲು. ಫೋನ್ ಕೊಟ್ಟೆ, ಹಂಗೆ ತನ್ನ ಇಷ್ಟಕ್ಕೆ ತಾನೇ ಸೆಲ್ಫಿ ತೊಗೊಂಡಾಳ. ನಮ್ಮ ಮನೆಯವರು ನನ್ನ ಜೊತೆ ಫಸ್ಟ್ ಟೈಮ್ ಈ ಥರ ರೀಲ್ಸ್ ಮಾಡಿದ್ದು. ರೀಲ್ಸ್ ಅಂದರೆ ಏನೂ ಇಲ್ಲ, ಜಸ್ಟ್ ಅಲ್ಲಿಂದ ಇಳ್ಕೊಂಬರೋದು. ಅದನ್ನು ಸಹ ಎಷ್ಟೊತ್ತು ಹೇಳಿದ ಮೇಲೆ ಬಂದಿದ್ದಾರೆ. ಇವ್ರಿಗೆ ಅಂಥದ್ದೆಲ್ಲ ಇಷ್ಟ ಆಗೋದಿಲ್ಲ. ನನ್ನ ಬಲವಂತಕ್ಕೋಸ್ಕರ ಬಂದಾರ. ಆಮೇಲೆ ಮತ್ತೆ ನಾ ಕೆಳಗೆ ಬಂದಿಂದ, ಆಮೇಲೆ ತೀರಾ ಕೆಳಗೆ ಬಂದಿಂದ
ಒಂದು ವಿಡಿಯೋ ಮಾಡಿದ್ವಿ ನೋಡಿ. ನೀರು ಸೌಂಡ್ ಕೇಳಬೇಕಾದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತೈತೆ ಅಲ್ವಾ. ಆ ನೀರು ಒಂಥರ ಜುಳು 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 ಅಂತಂದು ಶಬ್ದ ಬರ್ತಲ್ಲ, ಆ ನೀರು ಕೇಳಬೇಕಾದ್ರೆ ಏನೋ ಒಂಥರ ಖುಷಿ. ಆಮೇಲೆ ಅಲ್ಲಿ ಏಡಿಗಳು ಜಾಸ್ತಿ ಇದ್ವು. ನಮ್ಮ ಸಾನ್ವಿ ಹೇಳಕತ್ತಿದ್ಲು, ನಮ್ಮ ಮನೆಗೆ ಒಂದು ಏಡಿ ಹಿಡ್ಕೊಂಡು ಹೋಗಮ್ಮ ಮಮ್ಮಿ ಓದು ಬ್ಯಾರಲ್ದೊಳಗೆ ಹಾಕಮ್ಮ ಅಂತ ಹೇಳಕತ್ತಿದ್ಲು. ಅವ್ರ ಮಾಮ ಹೇಳಕತ್ತಿದ್ಲು, ನೀನು ಕೆಳಗಿಳಿ ಒಂದು ಹಿಡ್ಕೊಂಬ ಒಯ್ಯಮ್ಮ ಅಂತಂದು ಹೇಳಕತ್ತಿದ್ರು. ನಾವೀಗ ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟು ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಹೊಂಟಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ, ಎಲ್ಲಿ ನೋಡಿದ್ರು ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತದಲ್ಲ ಅಷ್ಟು ಎತ್ತರ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ನೋಡಬೇಕು, ಚೆನ್ನಾಗಿ ಕಾಣಿಸ್ತೈತಿ. ನಮ್ಮ ಸಾನ್ವಿ ಅವಾಗಲೇ ವಾಚ್ ಕೇಳಿದ್ಲಲ್ಲ, ಅವ್ರ ಮಾಮಂಗೆ ಕೇಳಾಕತ್ಲಿ, ವಾಚ್ ಬಾ ಮಮ್ಮ ವಾಚ್ ನೋಡಮ್ಮ ಅಂತಂದು. ಎಲ್ಲ ಕಡೆ ವಾಚ್ ನೋಡಿದ್ರು, ಯಾವ ಅಂಗಡಿಗೂ ವಾಚ್ ಸಿಗಲಿಲ್ಲ. ಅವಳು ಎಲ್ಲಿ ನೋಡಿದ್ಲೋ ಗೊತ್ತಿಲ್ಲ, ವಾಚ್ ಬೇಕಂತಂದು ಅಂದ್ಲು. ಇಲ್ಲಿ ನೋಡಿ ಡ್ರೆಸ್ ಎಲ್ಲೇ ಅಷ್ಟು ಚೆನ್ನಾಗಿ ಡ್ರೆಸ್ ಅದಾವಲ್ಲ. ಬಟ್ ನಾನು ಒಂದು ಡ್ರೆಸ್ ತೊಗೋಬೇಕು ಅಂದ್ಕೊಂಡೆ, ಫುಲ್ ವೈಟ್ ಆ್ಯಂಡ್ ವೈಟ್ ಒಂಥರ ಡ್ರೆಸ್ ಚೆನ್ನಾಗಿದ್ವು. ಬಟ್ ಒಂದು ಡ್ರೆಸ್ಸಿಗೆ 800-900 ಹೇಳಕತ್ತಿದ್ರು ಅವರು. ಅದು ಒಂದು ಶರ್ಟ್ ಒಂದು ಸ್ಕರ್ಟಿಗೆ ಅಷ್ಟು ಹೇಳಕತ್ತಿದ್ರು. ಹಂಗಾಗಿ ಜಾಸ್ತಿ ಅನ್ನಿಸ್ತಿ ನಂಗೆ. ಹಾಗಾಗಿ ನಾನು ಅಲ್ಲೇನೂ ಡ್ರೆಸ್ ತೊಗೊಳಿಲ್ಲ. ನೆಕ್ಸ್ಟ್ ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಬಂದ್ವಿ. ಕಾರ್ ಪಾರ್ಕ್ ಮಾಡ್ದಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಿದ್ವಿ. ನೆಕ್ಸ್ಟ್ ನಾವೀಗ ಬೋಟಿಂಗ್ ಹೋಗ್ತಾಯಿದ್ವಿ. ಬೋಟಿಂಗ್ನ ನೋಡಿ ನೈಟ್ ಬೋಟಿಂಗ್ ಹೋಗ್ತಾಯಿದ್ವಿ. ನೈಟ್ ಎಲ್ಲ ಲೈಟಿಂಗ್ಸ್ ಹಾಕ್ಯಾರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತವ. ನಾವೀಗ ಟೈಮ್ ಬಂದು 6:30 ಆಗೈತಿ. ಈಗ ನಾವು ಬೋಟಿಂಗ್ ಹೋಗ್ತಾಯಿದ್ವಿ. ಟಿಕೆಟ್ ತೊಗೊಂಡು ಹೋಗೋದ್ಲೇ ನಮ್ಮದು ಟೈಮ್ ಅಷ್ಟಾಗುತ್ತೆ. ನಾವು ನೋಡಿ ಈಗ 8 ಗಂಟೆ ಆಗಿತ್ತು. ನಾವು ಬೋಟಿಂಗ್ ಒಳಗೆ ಬಂದು ಕುಂತ್ಕೊಂಡು ನೋಡಿ ಅಲ್ಲೆಲ್ಲ ದೊಡ್ಡ ಬೋಟಿಂಗ್ ಇದ್ವಲ್ಲ, ಅದ್ರಾಗೆಲ್ಲ ಸಾಂಗು ಅದೆಲ್ಲ ಹಚ್ಚಿದ್ರು. ಒಂಥರ ಖುಷಿ ನೋಡಿ, ಇಷ್ಟೊಂದು ಜನ ಅದಾರಲ್ಲ ಕೂತ್ಕೊಂಡಿದ್ರು. ನಾವು ಬೋಟಿಂಗ್ನಾಗ ಹೋಗ್ಬೇಕಂದ್ರೆ ಬೆಳಗ್ಗೆ ಹೋಗ್ಬಾರ್ದ್ರಿ, ನೈಟ್ ಬೋಟಿಂಗ್ ಹೋಗ್ಬೇಕು. ಲೈಟಿಂಗ್ಸ್ ನೋಡೋಕೆ ಏನೋ ಒಂಥರ ಖುಷಿ ಅನ್ನಿಸ್ತೈತಿ. ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಇರ್ತಾವಲ್ಲ, ಹಂಗಾಗಿ ನೈಟು ಬೋಟಿಂಗ್ ಒಳಗೆ ಹೋಗ್ಬೇಕು. ನೋಡಿ ಅಲ್ಲೊಂದು ದೊಡ್ಡ ಬೋಟ್ ಬರಕತ್ತೈತಲ್ಲ, ಇವೆಲ್ಲ ನಾನು ಮೊದಲು ಫಿಲ್ಮ್ ಒಳಗೆ ನೋಡಿದ್ದೆ. ಇದು ನಿಜನಾ ಅಂತ ಕೆಲವು ಸರಿ ನಾನು ಅಂದ್ಕೊತಿದ್ದೆ. ಬಟ್ ನಾನೇ ರಿಯಲಾಗಿ ಹೋಗಿ ನೋಡಿದ್ನೆಲ್ಲ ಏನೋ ಒಂಥರ ನನಗೆ ಖುಷಿ ಅನ್ನಿಸಕತ್ತೈತು. ನೋಡಿ ಅಲ್ಲೆಲ್ಲ ಅದು ಇದು ದೊಡ್ಡ ಬೋಟು, ಅದಕ್ಕೆಲ್ಲ ಲೈಟು, ಒಳಗೆಲ್ಲ ಡ್ಯಾನ್ಸು ಪಬ್ಬು ಎಲ್ಲ ಇತ್ತು. ನಾವೇನು ಅದಕ್ಕೆ ಹೋಗಲಿಲ್ಲ. ನಾವು ಹೋಗಿರೋ ಬೋಟಿಂಗ್ ರೇಟ್ ಬಂದು 500. ಆಮೇಲೆ ಅದು ಪಬ್ಬು ಡ್ರಿಂಕ್ಸು ಎಲ್ಲ ಡ್ಯಾನ್ಸಿಂಗ್ ಎಲ್ಲ ಇರೋದು ಫುಲ್ 1 ನೈಟ್ ಇರ್ತಂತೆ. ಅದು 1 ನೈಟಿಗೆ 3000 ಅಂತೆ. ಹಾಗಾಗಿ ನಾವು ಅಲ್ಲಿ ಅದೆಲ್ಲ ಹೋಗಲಿಲ್ಲ, ಯಾಕಂದ್ರೆ ನಮ್ಗೆ ಅದು ಏನು ಯೂಸ್ ಇದ್ದಿಲ್ಲಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ. ಬೋಟಿಂಗ್ ಹೋಗಿ ಬಂದ್ರೆ ಆಯ್ತು ಅಂತಂದು. ಇದು ಬೋಟಿಂಗ್ ಹೋಗಿದ್ದು ನಾವು ಹಿಂಗೆ ಕರ್ಕೊಂಬರ್ತ ಅಂದ್ಕೊಂಡಿದ್ನೆ. ಬಟ್ ಆ ಥರ ಏನೂ ಆಗಲಿಲ್ಲ. ಬೋಟಿಂಗ್ ಒಳಗೂ ಕೆಳಗೆ ಡ್ಯಾನ್ಸು ಇತ್ತು. ಈಗ ನಾನು ಕೆಳಗೆ ಬಂದು ಡ್ಯಾನ್ಸ್ ನೋಡಕತ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾರಲ್ಲ. ಇನ್ನೂ ನೈಟ್ ಥರ ಡ್ಯಾನ್ಸು ಸಾಂಗು ಕೇಳಬೇಕಂದ್ರೆ ಖುಷಿ ಅನ್ನಿಸ್ತೈತಲ್ಲ. ನೋಡಿ ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾರ. ಆಮೇಲೆ ಇವ್ರದ್ದು ಡ್ಯಾನ್ಸ್ ಮುಗಿಯಿಂದ ಮತ್ತೆ ಕಪಲ್ಸ್ ಎಲ್ಲ ಡ್ಯಾನ್ಸ್ ಮಾಡ್ರಿ ಅಂತಂದು ಹೇಳಿದರು. ಈಗೆಲ್ಲ ಕಪಲ್ಸ್ ಎಲ್ಲ ಡ್ಯಾನ್ಸ್ ಮಾಡಕತ್ತಾರ. ನಮ್ಮ ಮನೆಯವ್ರು ಸಹ ಹೇಳಿದೆ ಡ್ಯಾನ್ಸ್ ಮಾಡೋಣ ಅಂತಂದು. ಅವರು ಒಲ್ಲೆ ಅಂದರು. ಅವ್ರಿಗೆ ಅಂಥದ್ದೆಲ್ಲ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಅವ್ರನ್ನೇನೋ ಜಾಸ್ತಿ ಕೇಳಿಲ್ಲ, ಸುಮ್ಮನೆ. ನೋಡಿ ಕಪಲ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡೋಕೆ ಹೋಗಿರ್ತೀವಿ ಒಂದಿಂದ ಎಂಜಾಯ್ ಮಾಡಬೇಕ್ರಿ. ನಾವು ಹೋಗಿಂದ ಯಾವತ್ತೂ ಮುಜುಗರ ಪಟ್ಕೋಬಾರ್ದು. ನಾನು ಈಗ ಕಪಲ್ಸ್ ಡ್ಯಾನ್ಸ್ ನೋಡ್ಕೊಂಡು ಹೊರಗಡೆ ಬೋಟ್ ಹಿಂದ್ಗಡೆ ಬಂದು ನೀರು ಹರಿತಾ ಇತ್ತಲ್ಲ, ಹರಿಯೋ ನೀರು ನೋಡೋಕೆ ಏನೋ ಒಂಥರ ಖುಷಿ. ಆ ಸೌಂಡ್ ಕೇಳೋಕೆ ಒಂಥರ ಖುಷಿ. ಅಲ್ಲೊಂದು ಬೋಟ್ ಬರಕತ್ತೈತಲ್ಲ, ಆ ಬೋಟ್ ಒಳಗೆ
ಎಷ್ಟು ಚಂದ ಕಲರ್ಫುಲ್ ಲೈಟ್ ಇದ್ವು, ಅದನ್ನ ನೋಡ್ಬೇಕಂತಂದು ಹೋದೆ. ಅದು ಆ ಕಡೆ ಹೋಗ್ಬಿಡ್ತು. ಮೇಲೆ ಕೂಡ ತಮ್ಮ ಫ್ಯಾಮ್ಲಿ ಜೊತೆ ಎಲ್ಲರೂ ಡ್ಯಾನ್ಸ್ ಮಾಡಕತ್ತಿದ್ರು. ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡಕತ್ತಿದ್ಲು. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.